ಕಾರ್ಮಿಕರಿಗೆ ಬೆಡ್ ಶೀಟ್ ಮತ್ತು ಜರ್ಕಿನ್ ವಿತರಣೆ. ಚಳಿ ಮಳೆಯಲ್ಲೂ ಪಟ್ಟಣ ಸ್ವಚ್ಛಗೊಳಿಸುವ ಕಾರ್ಮಿಕರಿಗೆ ಗೌರವ. ನೆಚ್ಚಿನ ನಾಯಕ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಿಂದ ಕೊರಟಗೆರೆ ಪಟ್ಟಣ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಬೆಡ್ಶೀಟ್ ಹಾಗೂ ಜರ್ಕಿನ್ ವಿತರಣೆ ಕಾರ್ಯಕ್ರಮವನ್ನು ಸರಳವಾಗಿ ಆಯೋಜಿಸಲಾಗಿತ್ತು. ಅಭಿಮಾನಿಗಳು ಬೃಹತ್ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದ ಬಳಿಕ ಮಾತನಾಡಿ, ಪಿಎನ್ ಕೃಷ್ಣಮೂರ್ತಿ ಪಟ್ಟಣ ಸ್ವಚ್ಛವಾಗಿರಲು ಪೌರ ಕಾರ್ಮಿಕರ ಕೊಡುಗೆ ಅತ್ಯಂತ ಮಹತ್ವದ್ದಾಗಿದ್ದು, ಚಳಿ ಗಾಳಿ ಮಳೆಯನ್ನ ಕೂಡ ಲೆಕ್ಕಿಸದೆ ಬೆಳಗ್ಗೆ 5 ಗಂಟೆಯಿಂದ ಪಟ್ಟಣವನ್ನು ಸ್ವಚ್ಛಗೊಳಿಸುವ ಅವರ ಸೇವೆ ಶ್ಲಾಘನೀಯ ಅಂತ ಹೇಳಿದರು. ಚಳಿಯಿಂದ ಪೌರ ಕಾರ್ಮಿಕರು ತೊಂದರೆ ಅನುಭವಿಸಬಾರದು ಎಂಬ ಉದ್ದೇಶದಿಂದ ಪಟ್ಟಣದ ಎಲ್ಲ ಪೌರ ಕಾರ್ಮಿಕರಿಗೆ ಈ ಸಣ್ಣ ಉಡುಗೊರೆ ನೀಡಲಾಗಿದೆ ಅಂತ ತಿಳಿಸಿದರು. ಕೊರಟಗೆರೆ ಹಾಗೂ ತುಮಕೂರು ಜಿಲ್ಲೆಯ ತಮ್ಮ ಅಭಿಮಾನಿ ಬಳಗ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಬೇಕು ಅಂತ ಸೂಚಿಸಿರುವುದಾಗಿ ತಿಳಿಸಿದ ಅವರು, ಕಳೆದ 30 ವರ್ಷಗಳಿಂದ ಕೊರಟಗೆರೆ ಜನತೆಯೊಂದಿಗೆ ಆತ್ಮೀಯ ಒಡನಾಟ ಹೊಂದಿದ್ದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರುವುದಾಗಿ ಹೇಳಿದರು. ನಾವು ಸಾರ್ವಜನಿಕವಾಗಿ ಅವ್ರಿಗೆ ಕೇಳ್ಕೊಂಡ್ವಿ, ಅಣ್ಣ ನೀವು ಎಲ್ಲೆಲ್ಲೋ ಹುಟ್ಟುಹಬ್ಬ ಮಾಡ್ಕೊತಾ ಇದ್ದೀರಾ, ನಮ್ಮ ಕ್ಷೇತ್ರದಲ್ಲಿ ಕೊರಟಗೆರೆ ಒಳಗಡೆ ನೀವು ಮಾಡಬೇಕು ಅನ್ನೋದಕ್ಕೆ ಆಯ್ತಪ್ಪ ನೀವು ಮಾಡಿರಿ, ನಮ್ಮ ಸಂತೋಷನೇ ನಮ್ಮ ಸಂತೋಷ ಅಂತ ಹೇಳಿದ್ರು. ಅದರಿಂದ ಇವತ್ತು ನಾವು ಇಲ್ಲಿ ಅವರು ಹುಟ್ಟುಹಬ್ಬ ಇಟ್ಕೊಂಡಿದ್ದೀವಿ. ಮತ್ತು ಇವತ್ತು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡ್ತಾಯಿದ್ದೀವಿ, ಮತ್ತು ಬೆಡ್ಶೀಟ್ ವಿತರಣೆ ಮಾಡ್ತೀವಿ, ಮತ್ತು ಜರ್ಕಿನ್ನು ವಿತರಣೆ ಮಾಡ್ತಾಯಿದ್ದೀವಿ. ಬಡವರ ಬಗ್ಗರಿಗೆ ಮಾತ್ರ ಎಲ್ಲ ಪ್ರತಿಯೊಬ್ಬರು ಸಹಾಯ ಮಾಡ್ತಾರೆ. ಇಂಥ ರಾಜಕೀಯವಾಗಿ ನಮಗೆ ಪಿಎನ್ ಕೃಷ್ಣಮೂರ್ತಿ ಅವರು ಇಂಥವ್ರು ಬರಬೇಕಾಗಿತ್ತು, ಅದಕ್ಕೋಸ್ಕರ ಗೊತ್ತಾಗಿದ್ದು. ಇವತ್ತು ಗಣಪತಿ ಕಟ್ಟೆ ಗಣಪತಿಯಲ್ಲಿ ಪೂಜೆ ಇಟ್ಕೊಂಡು 1 ಗಂಟೆ 1:30 ವರ್ಷಕ್ಕೆ ಬರ್ತಾರೆ. ಮಧ್ಯೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸರ್ಕಲಲ್ಲಿ ಕೇಕ್ ಕಟ್ ಮಾಡಿ ಇವತ್ತು ಶುಭ ಅವರಿಗೆ ಹಾರೈಸ್ತೀವಿ. ಮತ್ತು ಮುಂದಿನ ದಿನದಲ್ಲಿ ಕಾರಣಾಂತರ ಏನು ಪಾರ್ಟಿ ಪಕ್ಷ ಇರ್ಬೋದು, ಏನೇ ಇರ್ಬೋದು, ನಾವು ಅವ್ರನ್ನ ಕೇಳ್ಕೊಂಡಿದ್ದೀವಿ, ಅಣ್ಣ ನೀವು ನಮ್ಮ ಕ್ಷೇತ್ರಕ್ಕೆ ಒಂದು ಸಾರಿ ನೀವು MLA ಆಗಲೇಬೇಕು. ಕೋಳಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂಥ ಪಿಎನ್ ಕೃಷ್ಣಮೂರ್ತಿಯವರ 59ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಕೊರಟಗೆರೆ ಮಹಾಜನತೆಯ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅವರಿಗೆ ಸಲ್ಲಿಸ್ತೇನೆ. ಹಾಗೆ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಅಭಿಮಾನಿ ಬಳಗದಿಂದ ಈ ಗೌರ್ಮೆಂಟ್ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವುದರ ಮೂಲಕ ಈಗಾಗಲೇ ನಾವು ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಶ್ರೀ ಕಟ್ಟೆಗಣಪತಿ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಇದೆ. ಮಧ್ಯಾಹ್ನ ಕೃಷ್ಣಮೂರ್ತಿಯವರು ಬಂದ ಮೇಲೆ ಕಟ್ಟೆಗಣಪತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಮುನ್ಸಿಪಲ್ ಆವರಣದಲ್ಲಿ ಮುನ್ಸಿಪಲ್ ಪೌರ ಕಾರ್ಮಿಕರಿಗೆ ಅವರಿಗೆ ಸ್ವೆಟರ್ಗಳನ್ನು ಹೊದಿಕೆಗಳನ್ನು ನೀಡುವುದರ ಮುಖಾಂತರ ಅಭಿಮಾನಿ ಬಳಗದಿಂದ ಕೇಕ್ ಕತ್ತರಿಸುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ದಯವಿಟ್ಟು ನಾವು ಎಲ್ಲ ಮಹಾಜನತೆ ಆ ಒಂದು ಹುಟ್ಟುಹಬ್ಬಕ್ಕೆ ಭಾಗವಹಿಸಬೇಕು. ಹಾಗೆ ಆ ಹುಟ್ಟುಹಬ್ಬದ ಮುಖಾಂತರ ಪಿಎನ್ ಕೃಷ್ಣಮೂರ್ತಿಯವರಿಗೆ ಒಳ್ಳೆಯ ಆಯಸ್ಸು, ಆರೋಗ್ಯ ಮತ್ತು ಮುಂದಿನ ರಾಜಕೀಯ ಭವಿಷ್ಯ ಉತ್ತಮವಾಗಿರಲಿ ಅಂತ ಎಲ್ಲ ಮಹಾಜನತೆ ಹಬ್ಬದ ಮುಂದೆ ಕೂಡ ಜನರ ಜೊತೆ ಇರ್ತೇನೆ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿರ್ತೇನೆ ಅಂತ ಕೃತಜ್ಞತೆ ಸಲ್ಲಿಸಿದರು. ಕೃಷ್ಣಮೂರ್ತಿ ಅಭಿಮಾನಿ ಬಳಗದ ವತಿಯಿಂದ ಅವರಿಗೆ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರು ಶುಭವನ್ನು ಕೊಡ್ತಾ ಮುಂದಿನ ಅವರ ರಾಜಕೀಯ ಭವಿಷ್ಯ, ಅವರ ಕುಟುಂಬಕ್ಕೆ ಆಯುರ್ವೇದ ಐಶ್ವರ್ಯವನ್ನು ಕೊಟ್ಟು ದೇವರು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಮತ್ತು ಅವರಿಗೆ ಮತ್ತೊಮ್ಮೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಇವತ್ತು ಕಾರ್ಯಕ್ರಮ ಇವತ್ತು ಹಣ್ಣು ನಂತರ ಪೌರ ಕಾರ್ಮಿಕರಿಗೆ ಒಂದು ಜರ್ಕಿನ್ ವ್ಯವಸ್ಥೆ ನಾವು ಅವ್ರಿಗೆ ಕೊಡ್ತಾ ಇದ್ದೀವಿ. 1 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಪಟ್ಟಣ ಪಂಚಾಯತಿ ಮುಂಭಾಗದಲ್ಲಿ ಕೇಕನ್ನು ಕಟ್ ಮಾಡ್ತಾ ಅವ್ರಿಗೆ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮಕ್ಕೆ ಪಿಎನ್ ಕೃಷ್ಣಮೂರ್ತಿ. ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ಅಶ್ವಥ್ ನಾರಾಯಣ ರಾಜು, ಮುಖಂಡರಾದ ವಿಜಯಕುಮಾರ್ RS, ರಾಜಣ್ಣ, ಕಾಂತರಾಜು, ಚೌಡಪ್ಪ, ಕೃಷ್ಣಪ್ಪ, ರಮೇಶ್, ಲಕ್ಷ್ಮೀಕಾಂತ, ಕಾಂತಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು.